ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ಅಪಾರ್ಟ್ಮೆಂಟ್ ಟೂರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡಿ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಇದು ಲೀಸಿಂಗ್ ಆಫೀಸ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ಜಸ್ಟ್ ಮಂಡೇ ಟು ಫ್ರೈಡೇ ಅಷ್ಟೇ ಓಪನ್ ಇರುತ್ತೆ ಲೀಸಿಂಗ್ ಆಫೀಸ್. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಯು ಹ್ಯಾವ್ ಸೀಟಿಂಗ್ ಸ್ಪೇಸ್ ಇಲ್ಲಿ, ಮತ್ತು ಕಾಫಿ ಮೆಷಿನ್ ಇದೆ. ಯು ಹ್ಯಾವ್ ಟು ಗೆಟ್ ಯುವರ್ ಓನ್ ಕಪ್. ನೀವು ಕಪ್ ತೊಗೊಂಡು ಬಂದರೆ ಇಲ್ಲಿ ಕಾಫಿ ಮಾಡ್ಕೊಬೋದು. ಹಾಗೆ ಹಿಂಗೆ ಬಂದರೆ ಇಲ್ಲಿ ಮೇಲ್ ರೂಮ್ ಇದೆ. ಎಲ್ಲ ಅಪಾರ್ಟ್ಮೆಂಟ್ಸ್ಗೂ ಒಂದೊಂದು ಬಾಕ್ಸಸ್ ಇರುತ್ತೆ, ಅವ್ರದ್ದೇ ಆದ ಡೆಸಿಗ್ನೇಟೆಡ್ ಪ್ಲೇಸ್. ಇವಾಗ ಹಿಂಗೂ ಬಂದಿದ್ದೀವಲ್ಲ, ಚೆಕ್ ಮಾಡಿಬಿಡೋಣ ಇಫ್ ಯು ಹ್ಯಾವ್ ಎನಿ ಮೇಲ್ಸ್. ಎಸ್ ವಿ ಡೂ. ಸೊ ತಗೊಂಡು ಹೋಗೋಣ. ಬನ್ನಿ ಹಿಂಗೆ ತೋರಿಸ್ತೀವಿ. ಇಲ್ಲಿ ಒಂದು ಡೋರ್ ಇದೆ, ಇದು ರೆಸ್ಟೋರೆಂಟಿಗೆ ಎಂಟ್ರೆನ್ಸು. ನಮ್ಮ ಅಪಾರ್ಟ್ಮೆಂಟ್ ಪಕ್ಕನೇ ಒಂದು ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿಂದಲೇ ಎಂಟರ್ ಆಗ್ಬೋದು. ಸೊ ಇಲ್ಲಿ ಒಂದು ರೂಮ್ ಇದೆ, ಇದು ಪ್ಯಾಕೇಜ್ ರೂಮ್ ಅಂತ. ನಮಗೆ ಏನೇ ಆರ್ಡರ್ಸ್ ಬಂದಿದ್ರು, ಲೈಕ್ ಅಮೆಝಾನ್ ಅಥವಾ ನಾವು ಗ್ರೋಸರೀಸ್ ಎಲ್ಲ ಆರ್ಡರ್ ಮಾಡ್ತೀವಲ್ವ, ಅದೆಲ್ಲ ಇಲ್ಲಿರ್ತಾರೆ. ಅಂದರೆ ತುಂಬ ಹೆವಿ ಐಟಮ್ ಇದ್ದರೆ ಇಲ್ಲಿ ರೂಮ್ ಒಳಗಡೆ ಇಟ್ಟು ಹೋಗ್ತಾರೆ. ಇಲ್ಲಿ ಇಟ್ಟು ಅವರು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನಮ್ಮ ಹೆಸರು ಅಥವಾ ಅಪಾರ್ಟ್ಮೆಂಟ್ ನಂಬರ್ ನಮಗೆ ಮೊಬೈಲಿಗೆ ಮೆಸೇಜ್ ಬರುತ್ತೆ. ಅವಾಗ ಯು ವಿಲ್ ನೋ ದಟ್ ನಿಮ್ಗೆ ಬಂದಿದೆ ಒಂದು ಪ್ಯಾಕೇಜ್ ಅಂತ. ಸೊ ಇದನ್ನು ಕೂಡ ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಹಾಕ್ತಾಳೆ. ಒಂದು ಪ್ಯಾಕೇಜ್ ಬಂದಿದೆ. ಸೊ ಅದನ್ನು ಹಿಂಗೆ ಇಟ್ಟಿರ್ತಾರೆ. ಇಲ್ಲಿ ಹುಡ್ಕೊಳ್ಬೇಕು. ಯೂಶಲಿ 4 ಫ್ಲೋರ್ಸ್ ಹಾಕಿರ್ತಾರೆ ನೋಡಿ. ಆ ಫ್ಲೋರಲ್ಲಿ ನಿಮ್ಮ ಪ್ಯಾಕೇಜಸ್ ಇರುತ್ತೆ. ಈಗ ನಮ್ಮದು 9th ಫ್ಲೋರ್. ಸೊ ನೋಡೋಣ. ಇಟ್ ಶುಡ್ ಬಿ ಸ್ಮಾಲ್. ಮೇಲಿದೆ ನೋಡಿ, ಇದೆ ಅನ್ಸುತ್ತೆ. ಇಲ್ಲ, ಯಾ ನಮ್ಮ ಪ್ಯಾಕೇಜ್ ಸಿಕ್ಕಿದೆ. ಹೋಗೋಣ. ಬಿಡು. ಇವಾಗ ಇಲ್ಲಿ ಔಟ್ಸೈಡ್ ಇನ್ನೊಂದು ಪ್ಯಾಕೇಜ್ ರೂಮ್ ಇದೆ. ಗರಾಜ್ ಸೊ ಈ ಥರ ಪ್ಯಾಕೇಜ್ ಬಾಕ್ಸ್ಗಳಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ಪ್ಯಾಕೇಜಸ್ ಬಂದರೆ ಇಲ್ಲಿ ಹಾಕಿರ್ತಾರೆ. ಇವಾಗ ಮೇಲ್ ಹೋಗೋಣ. ಆಲ್ರೆಡಿ ಯಾರೋ ಒಬ್ರು ಪ್ರೆಸ್ ಮಾಡಿದ್ದಾರೆ ಬಟನ್ನ. ವಿ ಗಾಟ್ ಲಕ್ಕಿ. ಬಂದ ತಕ್ಷಣ ಓಪನ್ ಆಗಿದೆ. ನಾನು ಲಿಫ್ಟ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಜನ ಇದ್ರು. ಸೊ ಇಲ್ಲಿ ಯೂಶ್ವಲಿ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ನೀವು ಲಿಫ್ಟಲ್ಲಿ ಎಂಟ್ರಿ ಆಗಬೇಕಂದ್ರೂ ನಿಮ್ಗೆ ಯಾವ ಫ್ಲೋರ್ ಇದೆ ಆ ಫ್ಲೋರ್ ಬಟನ್ ಪ್ರೆಸ್ ಮಾಡಿ ಯು ಹ್ಯಾವ್ ದಿಸ್ ಆಕ್ಸೆಸ್. ಆ ಆಕ್ಸೆಸ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಎಂಟ್ರಿ. ಅಂದರೆ ಯು ಕ್ಯಾನ್ ಗೋ ಆ ಫ್ಲೋರಿಗೆ. ಲೆಟ್ಸ್ ಗೋ ಇನ್ಸೈಡ್. ವೆಲ್ಕಮ್ ಹೋಮ್. ಎಂಟರ್ ಆಗಿದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲೇ ವಾಷರ್ ಡ್ರೈಯರ್ ಮತ್ತು ಜಾಕೆಟ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೇ ನಾವು ಸೂಟ್ ಕೇಸ್, ಚಪ್ಪಲ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಆಪೋಸಿಟಲ್ಲಿ ರೈಟ್ ಸೈಡಲ್ಲಿ ನಮಗೆ ಕಿಚನ್ ಇದೆ. US ಮನೆಗಳಲ್ಲಿ ಎಲ್ಲ ಮನೇಲೂ ಫ್ರಿಡ್ಜ್ ಮತ್ತು ಸ್ಟವ್ ಅವರೇ ಕೊಡ್ತಾರೆ, ಮ್ಯಾಂಡೇಟರಿ ಥರ. ಬಟ್ ಆಲ್ಮೋಸ್ಟ್ 40% ಮನೆಗಳಲ್ಲೆಲ್ಲ ನಿಮಗೆ ಡಿಶ್ ವಾಷರ್ ಕೂಡ ಸಿಗುತ್ತೆ ಆ್ಯಂಡ್ ಮೈಕ್ರೋವೇವ್ ಕೂಡ ಕೊಡ್ತಾರೆ. ಆಮೇಲೆ ಇದೆಲ್ಲ ನಾವು ತೊಗೊಂಡಿರೋದು ಎಲೆಕ್ಟ್ರಿಕ್ ಸ್ಟವ್. ಮೋಸ್ಟ್ ಆಫ್ ದೆಮ್ ಒಂದು 80 to 70% ಎಲ್ಲ ಎಲೆಕ್ಟ್ರಿಕ್ ಸ್ಟವ್ ಇರುತ್ತೆ, ವಿಚ್ ಐ ಹೇಟ್. ಲಿವಿಂಗ್ ಎಂಟ್ರಿ ವೇಯಲ್ಲೇ ಸ್ವಲ್ಪ ಸ್ಪೇಸ್ ಇದೆ. ಸೊ ನಾವಿಲ್ಲಿ ಒಂದು ಆಟೋಮನ್ ಇಟ್ಟು ಸುಮ್ಮನೆ ಶೂಸ್ ಹಾಕೊಳ್ಳೋಕ್ಕೆ ಅಂತ ಎಲ್ಲ ಸ್ಪೇಸ್ ಮಾಡಿದ್ವಿ. ಆ್ಯಂಡ್ ಒಂದು ಮಿರರ್ ಔಟ್ಫಿಟ್ ಚೆಕ್ಕಿಗೆ ಹೋಗಬೇಕಾದ್ರೆ. ಇವಾಗ ರೀಸೆಂಟಾಗಿ ಹೊಸ ಟಿವಿ ತೊಗೊಂಡು, ಸೊ ಇದನ್ನು ಮಾರ್ಕೆಟ್ ಪ್ಲೇಸಿಗೆ ಹಾಕಿದ್ದೀವಿ, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಿಗೆ. ಇಲ್ಲೆಲ್ಲ ಜಾಸ್ತಿ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಥ್ರಿಫ್ಟಿಂಗ್ ಎಲ್ಲ ನಡೆಯುತ್ತಲ್ಲ, ಸೊ ತುಂಬ ಬೇಗ ಸೇಲ್ ಆಗುತ್ತೆ. ಅದಕ್ಕೆ ಫಾರ್ ನಾವು ಈ ಸ್ಪೇಸಲ್ಲಿ ಇಟ್ಟಿದ್ದೀವಿ. ಹೀಗೆ ಬಂದರೆ ಇದು ನಮ್ಮ ಲಿವಿಂಗ್ ಸ್ಪೇಸ್. ಇವಾಗ ಸಮ್ಮರ್ ಸೀಸನ್, ಸೊ ತುಂಬ ಶೆಕೆ ಅಂತ ಒಂದು ಫ್ಯಾನ್ ಇದೆ ಈಚೆ ಕಡೆ, ಇನ್ನೊಂದೆಲ್ಲ ಒಳಗಡೆ ಇರುತ್ತೆ. ಇಲ್ಲೇ ಡೈನಿಂಗ್ ಟೇಬಲ್. ಕಿಚನ್ ನೆಕ್ಸ್ಟೇನೆ. ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಅಗೇನ್ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ತುಂಬ ಒಳ್ಳೆಯ ಗುಡ್ ಡೀಲ್. ಇದು 6 ಸೀಟರ್. ಇವಾಗ ಇಬ್ಬರೇ ಅಲ್ಲ, ಸೊ ಅದಕ್ಕೆ 4 ಸೀಟರ್ ಇಟ್ಟಿದ್ದೀವಿ. ಇಲ್ಲಿ ಕಿಚನ್ ಐಲ್ಯಾಂಡ್ ಅಂತ ಹೇಳ್ತಾರಲ್ಲ, ಅಲ್ಲಿ ನೀವು ಇದು ನೋಡಿದ್ರೆ ನಾನು ಪ್ರೀವಿಯಸ್ ವಿಡಿಯೋಲಿ ನಾಯಿ ಬೌಲ್ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲೆಲ್ಲ ನಮ್ಮ ಅಕ್ಕ ಸಕ್ಯುಲೆನ್ಸ್ ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ವಿ ಹ್ಯಾವ್ ಪ್ಲಾಂಟ್ಸ್ ಗೋಯಿಂಗ್ ಆನ್ ಹಿಯರ್ ಆ್ಯಂಡ್ ಒಂದು ಫ್ರೂಟ್ ಬೌಲ್. ನೆಕ್ಸ್ಟ್ ನಮ್ಮ ಸೋಫಾ. ಆ್ಯಂಡ್ ಇದೇ ನಾವು ಹೊಸ ಟಿವಿ ತೊಗೊಂಡಿದ್ದು ಅಗೇನ್ ಮಾರ್ಕೆಟ್ ಪ್ಲೇಸಲ್ಲಿ. ಇದೊಂದು $100 ಆಯಿತು. ಆಮೇಲೆ ಇನ್ನೊಂದು ಮಿರರ್ ಹುಚ್ಚು ಅದು. ಆಮೇಲೆ ಈ ಮನೇಲಿ ನನಗೆ ತುಂಬ ಇಷ್ಟವಾಗಿದ್ದ ಪ್ಲೇಸ್. ಆ್ಯಂಡ್ ನಮ್ಮ ಅಕ್ಕಂಗೆ ಪ್ರೀವಿಯಸ್ ಹೌಸಲ್ಲೂ 2 BHK ಅವ್ರು ತೊಗೊಂಡಿದ್ದು ಅವ್ರ ಫ್ರೆಂಡ್ ಜೊತೆ. ಆ ಮನೇಲೂ ಈ ಥರ ಬಾಲ್ಕನಿ ಇತ್ತು ಆ್ಯಂಡ್ ದೊಡ್ಡ ವಿಂಡೋ ಡೋರ್ ಇತ್ತು. ಸೊ ಅಲ್ಲಿ ನಂಗೆ ತುಂಬ ಇಷ್ಟ ಆಯ್ತು ಆ ಪ್ಲೇಸ್. ವ್ಯೂ ಎಲ್ಲ ಇತ್ತು. ಸೊ ಒಂದು ಕಂಡೀಷನ್ ಇಟ್ಟು ಪ್ಲೀಸ್ ತಗೋ ಅಂತ ಹೇಳಿದ್ದು ಒಂದೇ ಕಂಡೀಷನ್, ವ್ಯೂ ಇರಬೇಕು ಅಂತ. ಸೊ ಐ ಲವ್ ದಿಸ್ ಪ್ಲೇಸ್ ಓನ್ಲಿ ಬಿಕಾಸ್ ಆಫ್ ದ ವ್ಯೂ. ಇಲ್ಲಿ ಹಿಂಗೆ ನೋಡಿ
ವೆರಿ ವೆರಿ ಪ್ರಿಟಿ. ಸೊ ಇಲ್ಲಿ 2 ವ್ಯೂ ಥರ, ಈ ಕಡೆ ಒಂದು ವ್ಯೂ ಬೆಳಗ್ಗೆ ಸನ್ರೈಸ್ ಅಥವಾ ಈವ್ನಿಂಗ್ ಸನ್ಸೆಟ್ ಆದಾಗ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ನೈಟ್ ಇಲ್ಲಿ ಕಾರ್ ಹೋಗ್ತಿದೆ ನೋಡಿ, ನೈಟ್ ವ್ಯೂ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕಾರ್ಗಳೆಲ್ಲ ಹೋದಾಗ ಅದ್ರದ್ದು ಲೈಟ್ಸಿಂದ. ನಮ್ಮ ಅಕ್ಕನಿಗೆ ಅವಳ ಪ್ಲ್ಯಾನ್ಸ್ ಬಗ್ಗೆ ಮಾತಾಡ್ಬೇಕಂತ ನಾನು ತುಂಬ ಇಷ್ಟ, ಬಟ್ ಅವಳಿಗೆ ಮಾತಾಡೋಕೆ ಬಿಡ್ತೀನಿ ಲಾಸ್ಟಲ್ಲಿ. ಆ್ಯಂಡ್ ಶಿ ಹ್ಯಾಸ್ ದಿಸ್ ಕಲೆಕ್ಷನ್ಸ್ ಗೋಯಿಂಗ್ ಆನ್ ಹಿಯರ್ ವಿಚ್ ಐ ಹೇಟ್. ವಿಂಡೋ ಮುಂದೆನೇ ಇಟ್ಕೊಂಡು ಅವಳಿಗೆ ತುಂಬ ಇಷ್ಟ. ಇದೊಂದು ಚೆನ್ನಾಗಿದೆ. ಆ್ಯಂಡ್ ಇದು ರ್ಯಾಬಿಟ್, ಅವಳು ಬುಕ್ಕೇ ಓದಲ್ಲ ಬಟ್ ಬುಕ್ ಕಲೆಕ್ಷನ್ಸ್. ನನ್ನ ಫೇವ್ರೇಟ್ ಇರೋದ್ರಲ್ಲೆಲ್ಲ ಕಲೆಕ್ಷನ್ ಅಂದರೆ ಇದು ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಇದು ಹೊಡೆದಾಕ್ಬಿಟ್ಟಿದ್ದಾಳೆ, ಇಲ್ಲಾಂದರೆ ಅದು ಹಿಂಗಿರುತ್ತೆ, ಇಲ್ಲಿ ಕಾಲು ಬರುತ್ತೆ. ಸೊ ಎಲ್ಲ ಬುಕ್ ಓದ್ತಿರೋದು, ವೆರಿ ಪ್ರಿಟಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸರ್ಕ್ಯುಲೆನ್ಸ್, ಗಣಪತಿ ಎಲ್ಲ ಇದೆ. ಅವಳು ಮಾತಾಡೋದಂತೆ ಅವಳ ಪ್ಲ್ಯಾನ್ಸ್ ಬಗ್ಗೆ, ಸೊ ನಾನೇ ಹೇಳ್ಬಿಡ್ತೀನಿ. ಇದ್ರ ಹೆಸರು ಮಾನ್ಸ್ಟೆರಾ ಅಂತ. ಇದು ತಂದಾಗ ಬರೀ 5 ಲೀವ್ಸ್ ಇತ್ತಷ್ಟೇ. ಇದನ್ನು ಪ್ರೊಪೋಗೇಟ್ ಇನ್ನೂ 3 more ಪಾಟ್ಸಿಗೆ ಮಾಡಿದ್ದಾರೆ. ಆ್ಯಂಡ್ ಇದ್ರ ಹೆಸರು ಅಲೋಕೇಶಿಯಾ ಅಂತ. ಆ್ಯಂಡ್ ಈ ಸ್ಪಾಟ್ ನಂಗೆ ತುಂಬ ಫೇವ್ರೇಟ್, ಕ್ಯೂಟಾಗಿ ಕಾಣುತ್ತೆ ನೈಟ್ ಟೈಮ್ ಲೈಟೆಲ್ಲ ಆನ್ ಮಾಡಿದಾಗ. ಈ ಜಾತ್ರೆ ಎಲ್ಲ ಇವಳಿದೆ, ಡ್ರೀಮ್ ಕ್ಯಾಚರ್. ಇಲ್ಲೊಂದು ಎಂಟ್ರೆನ್ಸಲ್ಲಿ ನೀವು ಒಂದು ನೋಡಿದ್ರೆ ಅಲ್ಲೊಂದು ಕಾಣುತ್ತೆ ದೊಡ್ಡದು, ಈಗಿಲ್ಲ ಇದು ಹಾಕಿದ್ದಾಳೆ. ಆ್ಯಂಡ್ ಈ ಪ್ಲ್ಯಾಂಟ್ ಹೆಸರು ಸ್ಪೈಡರ್ ಪ್ಲ್ಯಾಂಟ್ ಅಂತ. ಆ್ಯಂಡ್ ನಾನು ಪ್ರೊಪೋಗೇಟ್ ಮಾಡಿದ್ದಾಳೆ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲೆರಡಿದೆ. ಐ ಥಿಂಕ್ ರೂಮಲ್ಲಿ ಒಂದು ಇಟ್ಟಿದ್ದಾಳೆ ಅನಿಸುತ್ತೆ. ಸೊ ಅದನ್ನು ಮುಟ್ಟಬಾರ್ದು, ಮುಟ್ಟಿದ್ರೆ ಆಮೇಲೆ ಅಯ್ಯೋ ನನ್ನ ಪ್ಲ್ಯಾಂಟ್ ಅಂತ ಫುಲ್ಲು ಬಾಯ್ ಬಡ್ಕೊಂಡು ಬಿಡ್ತಾಳೆ. ಇದು ಪೋಥೋಸ್ ಅಂತ. ಆ್ಯಂಡ್ ಅದು ಗೂಗಲ್ ಮಾಡಿದೆ ಬಟ್ ಮರ್ಚೋಯ್ತು, ಇನ್ನು ತುಂಬ ಕಷ್ಟ ಹೇಳೋದು. ಏನು ನೆನಪಿದೆಯಾ ನಿಮಗೆ? ಕ್ಯಾಲಿಥಿಯಾ ಅಂತ. ಯಾ. ಆ್ಯಂಡ್ ವಿ ಹ್ಯಾವ್ ಇನ್ನೊಂದು 2-3 ಪ್ಲ್ಯಾಂಟ್ ಇದೆ. ಆ್ಯಂಡ್ ಇದೂ ಅಷ್ಟೇ, ಐ ಥಿಂಕ್ ಒಂದನ್ನೇ ತುಂಬ ಪ್ರೊಪೋಗೇಟ್ ಮಾಡಿದ್ದಾಳೆ. ತೋರಿಸ್ತೀನಿ ಅಲ್ಲಿ ರೂಮಲ್ಲೆಲ್ಲ. ಇಲ್ಲೊಂದಿದೆ ಆ್ಯಂಡ್ ರೂಮಲ್ಲೆಲ್ಲ ಇದೆ. ಸೊ ಈ ಸ್ಪೇಸ್ ಆದಮೇಲೆ ರೆಂಟಿದೆ. ಓಕೆ, ಕಮ್ ಆನ್, ಎನಫ್. ಸೊ ಈ ಕಡೆ ಇದು ವಾಶ್ರೂಮ್, ಇದು ರೂಮ್. ಇಷ್ಟು ತನಕ ಮಾತಾಡಿದ್ದು ನಾನು, ಅವಳಿಗೆ ದಾವಾಗ್ಬಿಟ್ಟಿದೆ ನೋಡಿ ಪಪ್ಪ, ಅದಕ್ಕೆ ನಾನು ಕೊಟ್ಟಿದ್ದಾಳೆ ಕುಡಿಯೋಕ್ಕೆ ಅಂತ. ಸಾಕು, ಆಮೇಲೆ ಕುಡಿತೀನಿ. ಸೊ ವಾಶ್ರೂಮ್ ತೋರಿಸ್ಬಿಡ್ತೀನಿ ಫಸ್ಟು. ಸೊ ಇದು ಚಿಕ್ಕ ಪುಟಾಣಿ ವಾಶ್ರೂಮ್. ಇದು ಬಾತ್ ಟಬ್ ಇದೆ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಬಾತ್ ಟಬ್ ಯೂಸ್ ಮಾಡಿ 1 ಇಯರಲ್ಲಿ ಇಲ್ಲೆಲ್ಲ ನೋಡಿ ಯೂಶಲಿ ತುಂಬ ಡ್ರೈ ಇರುತ್ತೆ ಆಯಿತಾ. ಸಮ್ಮರ್ ವೆಕೇಷನಿಗೆ ಇಂಡಿಯಾಗೆ ಹೋದಾಗ ಬಸ್ ಮನೆಯೆಲ್ಲ ಪೂರ್ತಿ ನೀರು ನಂಗೆ ಫುಲ್ ಇರಿಟೇಷನ್ ಆಗೋಯ್ತು. ಅದು ಎನ್ವಿರಾನ್ಮೆಂಟಿಗೆ ಸೆಟಲ್ ಆಗೋಕ್ಕೆ ಇಟ್ ಟುಕ್ ಮಿ ಆಲ್ಮೋಸ್ಟ್ ಲೈಕ್ 15 days ಅಂತ ಅಂದ್ಕೊಳ್ಳಿ. ಆಮೇಲೆ ಅಷ್ಟೇ, ಇಲ್ಲಿ ಬಿಗ್ ಮಿರರ್ ಆ್ಯಂಡ್ ವಾಶ್ ಬೇಸಿನ್ ಆ್ಯಂಡ್ ಟಾಯ್ಲೆಟ್ ಅಷ್ಟೇ. ಆ್ಯಂಡ್ ಇಲ್ಲಿ ಕ್ಯೂಟಾಗಿ ಏನೇನೋ ಇಟ್ಟಿದ್ದಾಳೆ. ಅದು ನನಗೇನು ಕ್ಯೂಟ್ ಇಲ್ಲ, ಬಟ್ ಯಾ, ಇದೆಲ್ಲ ಫೇಕ್ ಪ್ಲ್ಯಾಂಟ್ಸ್. ಆ್ಯಂಡ್ ಇಲ್ಲಿ ಇದು ಮಾತ್ರ ಕ್ಯೂಟಾಗಿದೆ ನೋಡಿ. ಸ್ಮಾಲ್ ಮಶ್ರೂಮ್ಸ್ ಎಲ್ಲ ಇಟ್ಟಿದ್ದಾಳೆ. ಓ ಯಾ, ಅಷ್ಟೇ. ನೆಕ್ಸ್ಟ್ ರೂಮ್ ಟೂರ್ ಮಾಡೋಣ ಬನ್ನಿ. ಸೊ ಆಪೋಸಿಟಲ್ಲೇ ರೂಮ್ ಇದೆ, ರೂಮ್ ಟೂರ್ ಮಾಡೋಣ. ಇದು ಪುಟಾಣಿ ರೂಮ್. ಒಂದು ಕ್ವೀನ್ ಸೈಜ್ ಬೆಡ್ ಹಾಕಿದ್ರೆ ಯು ವಿಲ್ ಗೆಟ್ ಒಂದು ಸೈಡ್ ಟೇಬಲ್ ಅಷ್ಟೇ ಸ್ಪೇಸ್ ಇದೆ. ನಾನು ಹೇಳಿದೆ ಅಲ್ವಾ, ಅವಳು ಪೋಥೋಸ್ನ ಪ್ರೊಪೋಗೇಟ್ ಮಾಡಿದ್ದಾಳೆ ಅಂತ. ನೋಡಿ 1, 2, 3, 4, 5, 6 ಚೆನ್ನಾಗಿ ಬರ್ತಾ ಇದೆ ಆಲ್ಸೋ ಗಿಡಗಳು. ಆ್ಯಂಡ್ ಆ ಕಡೆ ಸೈಡಲ್ಲಿ ನಮ್ಮದು ಪುಟ್ಟ ದೇವ್ರ ಮನೆ ಥರ ಮಾಡಿದ್ದೀವಿ. ಯಾ. ಆ್ಯಂಡ್ ಇಲ್ಲೂ ಅಷ್ಟೇ, ರೂಮಲ್ಲೂ ಐ ಥಿಂಕ್ ಹಾಲಿಗಿಂತಲೂ ಸ್ವಲ್ಪ ದೊಡ್ಡದಾಗಿದೆ ವಿಂಡೋಸ್. ದಿಸ್ ಇಸ್ ಆಲ್ಸೋ ವೆರಿ ಪ್ರಿಟಿ. ಲೆಟ್ ಮೀ ಓಪನ್ ಇಟ್ ಅಪ್. ನಾವು ಇವೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ, ಸಮ್ಮರ್ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಕ್ಲೋಸ್ ಮಾಡಿಟ್ಟಿರ್ತೀವಿ ಮೋಸ್ಟ್ ಆಫ್ ದ ಟೈಮ್. ಬಿಕಾಸ್ ತುಂಬಾ ಗ್ಲಾಸ್ ವಿಂಡೋಸ್ ಎಲ್ಲ ತುಂಬ ರೂಮ್ ಹಾಟ್ ಆಗಿಬಿಡುತ್ತೆ ಬೇಗ, ಅದಕ್ಕೆ ಸರಿ ಪ್ರಿಟಿ. ಸೊ ಆಪೋಸಿಟಲ್ಲಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಕೆಳಗಡೆ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ, ಇದು ಅಪಾರ್ಟ್ಮೆಂಟ್. ಇಲ್ಲಿ ಬಿಹೈಂಡ್ ಈ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಇದು ಆಪ್ಟಮ್ ಅಂತ ಒಂದು ಆಫೀಸ್ ಬಿಲ್ಡಿಂಗು. ಆ್ಯಂಡ್ ಸ್ಕೈ ಚೆನ್ನಾಗಿದೆ ನೋಡಿ, ಗಿವ್ ಹೈ ಶೋ ಮೂನ್. ನಿಮಗೆ ಹಾಲಲ್ಲಿ ಏನು ವ್ಯೂ ಇದೆಯೋ ಸೇಮ್ ಅದೇ ವ್ಯೂ ರೂಮಲ್ಲೂ ಕೂಡ ಕಾಣುತ್ತೆ. ಆ್ಯಂಡ್ ಅವಾಗ ಹಿಂಗೆ ಫ್ಲೈಟ್ಸ್ ಹೋದಾಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮ್. ಆಪೋಸಿಟಲ್ಲಿ ಇದು ಕ್ಲಾಸೆಟ್. ತೋರಿಸಲ್ಲ ಬಿಕಾಸ್ ಚೆನ್ನಾಗಿದೆ, ಬಟ್ ಮಕ್ಕಂಗೆ ತೋರ್ಸೋಕೆ ಇಷ್ಟ ಇಲ್ಲ ಅಂತೆ. ಸೊ ಅವಳ ಮನೆ ಅಲ್ವಾ, ವಿ ಕಾಂಟ್ ಶೋ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಮನೇಲಿ ಇರಬೇಕಂದ್ರೆ. ರೂಫ್ ಟಾಪಿಗೆ ಹೋಗೋಣ, ಅಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಜಿಮ್, ಯೋಗ ರೂಮ್ ಎಲ್ಲ ಇದೆ. ಆಮೇಲೆ ಈಗ ತೋರಿಸ್ಬೇಕು ಅನ್ಕೊಂಡು ಮರ್ತೋಗಿತ್ತು ಅವಾಗಲೇ. ಸ್ಟ್ಯಾನ್ಲಿ ತೊಗೊಂಡಿದ್ದಾಳೆ. ಕರೆಕ್ಟಾಗಿ ನೀರು ಕುಡಿಯಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಥರ ಅನಾವಶ್ಯಕವಾಗಿ ದುಡ್ಡು ಸ್ಪೆಂಡ್ ಮಾಡಲ್ಲ, ಸುಮ್ಮನೆ ಶೋಕಿಗೆ ಇದೆಲ್ಲ ತೊಗೊಂಡು ಬಂದಿರೋದು. ಐ ಡೋಂಟ್ ನೋ ಇಫ್ ಐ ಕೀಪ್ ಇಟ್ ಆರ್ ನಾಟ್, ಬಟ್ ಯಾ, ಲೆಟ್ಸ್ ಗೋ ಟು ರೂಫ್ ಟಾಪ್. ನಾನು ಅವಾಗಲೇ ಹೇಳಿದ್ನಲ್ಲ, EV ಲೈಟ್ ನೋಡಿ ಇದೆ, ದಿಸ್ ಒನ್.
ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳೋದು ಬರ್ತದೆ ಇಲ್ಲಿ ನೋಡಿ ಶ್ಯಾಂಡಲಿಯರ್ ಹತ್ರ ಶಿಸ್ ಪುಟ್ ಆಲ್ ದಿಸ್ ಐ ಥಿಂಕ್ ಸ್ಪ್ಯಾರೋಸ್ ಹಮ್ಮಿಂಗ್ ಬರ್ಡ್ ಓಕೆ ಹಮ್ಮಿಂಗ್ ಬರ್ಡ್ನ ಈ ಥರ ದಾರ ಕಟ್ಬಿಟ್ಟು ಹಾಕಿದ್ದೀವಿ ಆ್ಯಂಡ್ ಆಲ್ಸೋ ಎರಡೆರಡು ಮಿಕ್ಕಿತ್ತಂತ ಇಲ್ಲಿ ನೋಡಿ ಇಲ್ಲೊಂದಿಲ್ಲ ಏನಂತ ಹೇಳೋದು ದೃಷ್ಟಿ ಬರ್ತಾರ ಒಂದಿಟ್ಟಿದ್ದೀವಿ ಆ್ಯಂಡ್ ಇದು ನೋಡಿ ಇಲ್ಲಿ ಕಮ್ಮಿ ಶೋರಿಸ್ ನಮಗೆ ಲೈಟ್ ಇಲ್ಲ ಇದು ಹಾಕ್ತೀನಿ ಒಂದು ನಿಮಿಷ ಐ ಡೋಂಟ್ ನೋ ಇಫ್ ಅಲ್ಲಿ ಕಾಣುತ್ತಾ ಅಷ್ಟು ಬ್ರೈಟ್ ಆಗಿ ಅಂತ ಬಟ್ ಇಟ್ಸ್ ರೈಟ್ ಟೆಕ್ನಿಕಲ್ ಹಾಂ ಯಾ ಇಲ್ಲಿ ನೋಡಿ ಇದನ್ನು ಅಷ್ಟೇ ನಾವು ಆ ಡೈನಿಂಗ್ ಟೇಬಲ್ ಟಿ ವಿ ಮತ್ತು ಇದು ಒಂದೇ ಪರ್ಸನ್ ಹತ್ರ ತೊಗೊಂಡಿದ್ದು ಆಯ್ತಲ್ಲ ಸಿ ಆಲ್ ದಿಸ್ ಪ್ಲೇಸಸ್ ನಾವಿಲ್ಲೆಲ್ಲ ಹೋಗಿದ್ದೀವಿ ಅಂತ ಇಂಡಿಯಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದೆ ನಂದು ವೀಸಾ ಇಂಟರ್ವ್ಯೂ ಅಲ್ಲೇ ಆಗಿದ್ದಿದ್ದು ಆ್ಯಂಡ್ ಅಹಮದಾಬಾದ್ ಆ್ಯಕ್ಚುಲಿ ಇವ್ರ ಫ್ರೆಂಡ್ ಬಂದಿದ್ದಾಗ ಅದೆಲ್ಲಕ್ಕೆ ನಾನು ಹೋಗಿದ್ದು ಹಾಕು ಅಂತ ಹೇಳಿದ್ರು ಅಂತ ವಿ ಹ್ಯಾವ್ ಪುಟ್ ಇಟ್ ಹಿಯರ್ ಆಮೇಲೆ ಬಾಂಬೆ ನಂದು ಬಯೋಮೆಟ್ರಿಕ್ಸ್ ಅಲ್ಲೇ ಆಗಿದ್ದು ಆಮೇಲೆ ಇವ್ರದ್ದು ಚೆನ್ನೈಯಲ್ಲಿ ಬಯೋಮೆಟ್ರಿಕ್ಸ್ ಮತ್ತು ಇಂಟರ್ವ್ಯೂ ಆಗಿದ್ದು ಸೊ ಅದು ಐ ಬೀನ್ ಟು ಚೆನ್ನೈ ಆಲ್ಸೋ ವಿವ್ ಬೀನ್ ಟು ಚೆನ್ನೈ ತುಂಬ ಚಿಕ್ಕವರಾಗಿದ್ದಾಗ ಆಮೇಲೆ ನಾವು ಹೋಗೇ ಇಲ್ಲ ಟ್ರಿಪ್ಪಿಗೆ ಅಂತ ಹೋಗಿದ್ದು ಚಿಕ್ಕವರಾಗಿದ್ದಾಗ ಆ್ಯಂಡ್ ದೆನ್ ಇದು ನನ್ನ ಲೇ ಓವರ್ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್ ತೊಗೊಂಡಾಗ ಆ್ಯಂಡ್ ಇಲ್ಲೆಲ್ಲೋ ಲೇ ಓವರ್ ಸಾಕು ಪ್ರಗತಿ ಕಮ್ ಶೋ ಯು ಡೋಂಟ್ ಟೆಲ್ ಐ ವಿಲ್ ಟೆಲ್ ಓಕೆ ಇದು ನನ್ನ ಲೇ ಓವರ್ ಇಲ್ಲಿ ಇದೆಲ್ಲ ನಾವು ಹೋಗಿಲ್ಲ ಲೇ ಓವರೆಲ್ಲ ಸುಮ್ಮನೆ ಹಾಕಿದ್ದೀವಿ ಆ್ಯಂಡ್ ಇದೆರಡು ಅಷ್ಟೇ ಲೇ ಓವರ್ದು ನೆದರ್ಲ್ಯಾಂಡ್ಸಲ್ಲಿ ಮೈ ಸಿಸ್ಟರ್ಸ್ ಫ್ರೆಂಡ್ ಓದ್ತಿದ್ದಾರೆ ಸೊ ಅವ್ರದ್ದು ಇರಲಿ ಅಂತ ಸುಮ್ಮನೆ ಹಾಕಿದ್ದೀವಿ ಆ್ಯಂಡ್ ಇಲ್ಲೆಲ್ಲ ನಾವು ಹೋಗಿದ್ದೀವಿ ಇದು ಈಸ್ಟ್ ಕೋಸ್ಟ್ ಸೈಡಲ್ಲಿ ಬಾಸ್ಟನ್ ನ್ಯೂಯಾರ್ಕ್ ನ್ಯೂ ಜರ್ಸಿ ಫಿಲಿಡೆಲ್ಫಿಯಾ ಅದು ಆ್ಯಂಡ್ ನಾವೆಲ್ಲಿದ್ದೀವಿ ಸಿಯಾಟಲ್ ಈಗ ನಾವಿರೋದು ಆ್ಯಂಡ್ ಇದೆರಡು ಪ್ಲೇಸಿಗೆ ನಮ್ಮ ಅಕ್ಕ ಇವಾಗ ರೀಸೆಂಟಾಗಿ ಟ್ರಿಪ್ ಹೋಗಿದ್ದು ಸೊ ಅದು ಐ ಹೋಪ್ ಒನ್ ಡೇ ಐ ಗೆಟ್ ಟು ಫಿಲ್ ಅಟ್ ಲೀಸ್ಟ್ ಸಮ್ 20 countries. Let's hope I can do that. So, ಇದು ನಮ್ಮ ಮನೆ ಟೂರ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಐ ಥಿಂಕ್ ಇಷ್ಟ ಆಗಿರುತ್ತೆ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಲೈಕ್ ಈ ಪಾರ್ಟ್ ಅಥವಾ ಈ ಒಂದು ಥಿಂಗ್ ಇಷ್ಟ ಆಯಿತು ಈಗ ನನಗೆ ಈ ಮನೇಲಿ ಈ ಕಾರ್ನ ತುಂಬ ಇಷ್ಟ ಅಲ್ವ ಆ ಥರ ನಿಮ್ಗೆ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ ಅದನ್ನು ನಮ್ಮ ಅಪಾರ್ಟ್ಮೆಂಟ್ ಪಕ್ಕನೇ ಟ್ರ್ಯಾಶ್ ರೂಮ್ ಇದೆ ಟ್ರ್ಯಾಶ್ ವ್ಯಾಲೆ ಅಂತ ಇಲ್ಲಿ ತುಂಬ ಇಲ್ಲಿ ಬ್ಯಾಗಲ್ಲಿ ಬಂದು ವೇಟ್ ಹಾಂ ಇದನ್ನು ಪ್ರೆಸ್ ಮಾಡಿ ತೆಗಿಬೇಕು ಹಾಂ ಇಲ್ಲಿ ಟ್ರ್ಯಾಶ್ ಹಾಕಬೇಕು ಎಲ್ಲ ಫ್ಲೋರ್ಸಲ್ಲೂ ಒಂದೊಂದು ಟ್ರ್ಯಾಶ್ ರೂಮ್ಸ್ ಇರುತ್ತೆ ಸೊ ಏನೇ ಕಾರ್ಟನ್ ಬಾಕ್ಸಸ್ ಇದ್ರೂ ನೀವು ಆ ಟ್ರ್ಯಾಶ್ ರೂಮ್ ತೋರಿಸಿದ್ರೆ ಅಲ್ಲಿ ಹಾಕಂಗಿಲ್ಲ ಥರ್ಡ್ ಫ್ಲೋರಲ್ಲಿ ಅದಕ್ಕೆ ಅಂತಲೇ ಒಂದು ಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ ಥರ್ಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಬೇಸಿಕಲಿ ಅದು ಸೊ ಇವಾಗ ರೂಫ್ ಟಾಪಲ್ಲಿ ತುಂಬ ಏನೋ ಪಾರ್ಟಿ ನಡೀತಿದೆ ಅನ್ಸುತ್ತೆ ಸೊ ಗೋ ಡೈರೆಕ್ಟ್ಲಿ ಔಟ್ಸೈಡ್ ಅಥವಾ ಔಟ್ಸೈಡಲ್ಲಿ ಪಾರ್ಟಿ ಮಾಡ್ತಿದಾರೆ ಗೊತ್ತಿಲ್ಲ ಇದು ಔಟ್ಸೈಡ್ ವ್ಯೂ ಈಚೆ ಕಡೆಯಿಂದ ಇಲ್ಲಿ ಆ ಕಡೆ ಅಲ್ಲಿ ನೋಡಿದ್ರೆ ಐ ಥಿಂಕ್ ಕಾಣಲ್ಲ ಅನಿಸುತ್ತೆ ನಿಮಗೆ ಲೆಟ್ ಮಿ ಝೂಮ್ ಇನ್ ಅಲ್ಲಿ ಲೇಕ್ ಇದೆ ರೂಮ್ ನಮ್ಮ ಮನೆಯಿಂದನೂ ಕಾಣುತ್ತೆ ಬಟ್ ಅಷ್ಟು ಕಂಪ್ಲೀಟಾಗಿ ಕ್ಲೀನಾಗಿ ಕಾಣಲ್ಲ ಬಟ್ ಇಲ್ಲಿ ಮೇಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಇವತ್ತು ಸ್ಕೈ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಸೊ ವ್ಯೂಡು ಕ್ಲಾರಿಟಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಔಟ್ಸೈಡ್ ಆಮೇಲೆ ಇಲ್ಲಿ ಡಾಗ್ ಪಾರ್ಕ್ ಅಂತ ಎಲ್ಲ ಇದೆ ತೋರಿಸ್ತೀನಿ ಅದನ್ನು ಆ್ಯಂಡ್ ಇಲ್ಲಿ ನೋಡಿ ಇದು ಬಾರ್ಬಿಕ್ಯೂ ಮಾಡೋ ಪ್ಲೇಸ್ ಯಾರಾದರೂ ಯೂಸ್ ಮಾಡ್ಬೋದು ಜಸ್ಟ್ ದಟ್ ಯೂಸ್ ಮಾಡಾದ್ಮೇಲೆ ಅವರು ಕ್ಲೀನ್ ಮಾಡಿ ಹೋಗಬೇಕು ಇಲ್ಲಿ ಈ ಥರ ಬಿನ್ಸ್ ಇಟ್ಟಿದ್ದಾರೆ ಇದು ತಿಂಗಳಿಗೆ $30 ಕೊಟ್ಟು ನೀವು ರೆಂಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಐ ಥಿಂಕ್ ಯಾರು ಇಂಡಿಯನ್ಸ್ ಅನಿಸುತ್ತೆ ಮೆಂತ್ಯ ಸೊಪ್ಪು ಆಮೇಲೆ ಪುದೀನ ಎಲ್ಲ ಟೊಮ್ಯಾಟೋಸ್ ಎಲ್ಲ ಹಾಕಿದ್ದಾರೆ ಫ್ಲವರ್ಸ್ ಈ ಥರ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ತಿಂಗಳಿಗೆ $30 ಇಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಆಮೇಲೆ ಈ ಕಡೆ ಸೈಡ್ ಪೂರ್ತಿ ಇದನ್ನು ಡಾಗ್ ಪಾರ್ಕ್ ಅಂತ ಕರೀತಾರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಡಾಗ್ಸ್ನ ಯೂಶ್ವಲಿ ಅವ್ರು ವಾಕಿಂಗ್ ಇಲ್ಲೇ ಕರ್ಕೊಂಡು ಬರೋದು ಔಟ್ಸೈಡ್ ಹೋಗೋಕ್ಕೆಲ್ಲ ಆಪ್ಷನ್ ಇಲ್ಲ ಅಂತ ಅಂದರೆ ಅಥವಾ ಅವ್ರಿಗೆ ಹೋಗೋಕ್ಕಾಗಿಲ್ಲ ಆವತ್ತಿನ ದಿನ ಅಂತ ಅಂದರೆ ಇಲ್ಲಿ ಎಂಟರ್ ಆಗ್ಬೋದು ಒಳಗಡೆ ಇಲ್ಲಿ ಒಂದು ರೂಮ್ ಇದೆ ಇದು ಯೋಗ ರೂಮ್ ಅಂತ ಲೈಕ್ ಕಾಲಿರುತ್ತೆ ಏರೋಬಿಕ್ಸ್ ಏನು ಮಾಡ್ಕೊಳ್ಬೇಕಂದ್ರೂ ಗೈಸ್ ಕ್ಯಾನ್ ಡೂ ಲೈಟ್ಸ್ ಓಕೆ ಆಟೋಮೆಟಿಕ್ ಲೈಟ್ ಆನ್ ಆಯಿತು ಫಿಟ್ ಇದೆ ಅಂದರೆ ವಾರ್ಮ್ ಅಪ್ ಮಾಡ್ಕೊಳ್ಳೋಂಗಿದ್ರೆ ಅಥವಾ ಡ್ಯಾನ್ಸ್ ಎಷ್ಟೊಂದು ಜನ ಡ್ಯಾನ್ಸ್ ಪ್ರಾಕ್ಟೀಸಿಗೆಲ್ಲ ಬರ್ತಾರೆ ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಇದು ತುಂಬ ಚಿಕ್ಕ ಜಿಮ್ಮು ತುಂಬ ಇಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲ ಇಲ್ಲಿ ಜಸ್ಟ್ ಒಂದು ಕೇಬಲ್ ಮಿಷಿನ್ ಇದೆ ಅಲ್ಲಿ ಯಾರೋ ಇದ್ದಾರೆ ಸೊ ಐ ಕಾಂಟ್ ಶೋ ಯು ಗೈಸ್ ಆಮೇಲೆ ಒಂದು 2-3 ಥ್ರೆಡ್ಮಿಲ್ ಇದೆ ಅಷ್ಟೇ
ನಾನು ವರ್ಕೌಟ್ ಮಾಡೋಕ್ಕೆ ಬಂದಾಗೆಲ್ಲ ಇಲ್ಲಿ ಡಂಬಲ್ಸ್ ಎಲ್ಲ ಇರೋಲ್ಲ, ಸೊ ಸಂಭವ ಮ್ಯಾನೇಜ್ ಟು ಗೆಟ್ ಇಟ್ ಡನ್ ಇನ್ ಕೇಬಲ್. ಆಮೇಲೆ ಇಲ್ಲೇನೋ ಪಾರ್ಟಿ ನಡೀತಿದೆ, ಸೊ ರಾಂಗ್ ಡೇ ಐ ಥಿಂಕ್ ಐ ಚೋಸ್ ಟು ಡೂ ಅ ವಿಡಿಯೋ. ಇಲ್ಲಿ ಮೇಲ್ಗಡೆ ಏನಾದ್ರು ಪಾರ್ಟಿ ಎಲ್ಲ ಇದ್ದರೆ ಪೀಪಲ್ ಕಮ್ ಹಿಯರ್ ಆ್ಯಂಡ್ ಹ್ಯಾವ್ ಫನ್ ಎಲ್ಲ ಮಾಡ್ತಿರೋ ಥರ. ಮೇಲ್ಗಡೆ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನಾನು ಅಪಾರ್ಟ್ಮೆಂಟ್ ಟೂರ್ ಮಾಡಬೇಕಾದ್ರೆ ಅಂದ್ಕೊಂಡಾಗಲೇ ಐ ಥಾಟ್ ನಾನು ಓಕೆ ಫುಲ್ ರೂಫ್ ಟಾಪ್ನ ಸಖತ್ತಾಗಿ ತೋರಿಸ್ತೀನಿ ಅಂತ, ಬಿಕಾಸ್ ಐ ಲವ್ ರೂಫ್ ಟಾಪ್. ಅದು ಈವ್ನಿಂಗ್ ಟೈಮ್ ಬೆಳಗ್ಗೆ ಹೋದರೆ ಸಖತ್ತಾಗಿ ಕಾಣುತ್ತೆ ಈಚೆ ಕಡೆ ಎಲ್ಲ. ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನನಗೆ ಫುಲ್ ಗಿಜಿ ಆಮೇಲೆ ನನಗೆ ಸ್ವಲ್ಪ ಹಾಗೆ ವೀಡಿಯೋ ಮಾಡೋಕ್ಕೆ ಖುಷಿ ಆಯಿತು. ಸೊ ಐ ಕುಡೆಂಟ್ ಡೂ ಇಟ್. ಆಮೇಲೆ ವಾಟ್ ಇಫ್ ಸಮ್ಮನ್ ಅವ್ರ ಪ್ರೈವಸಿ ರೀಸನ್ಸ್ ಎಲ್ಲ ಇರುತ್ತಲ್ಲ, ಸೊ ಮಾಡೋಕ್ಕಾಗಲ್ಲ, ಹಾಗೆ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಹಾಗೆ ಹೊರಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬರ್ಗರ್ ತಿನ್ನೋಕ್ಕೆ ಅಂತ. ಸೊ ಐ ಟೇಕ್ ಯು ಗೈಸ್. ಸೊ ಇಲ್ಲೇ ಮನೆ ಹತ್ರ ಇರೋ ಬಾಂಬೆ ಬರ್ಗರ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟರು ನಮ್ಮ ಅಕ್ಕ. ಅದಕ್ಕೆ ಐ ಥಾಟ್ ನಾವೇನೋ ಬರ್ಗರ್ ತಿಂಗಿಗೇನೋ ಹೋಗ್ತಾ ಇದ್ದೀವಿ ಅಂತ. ಬಟ್ ನಾನು ಪನ್ನೀರ್ ರೋಲ್ ಆರ್ಡರ್ ಮಾಡಿದ್ದೀನಿ, ಅವಳು ಆಲೂ ಟಿಕ್ಕಿ ಬರ್ಗರ್ ಆರ್ಡರ್ ಮಾಡಿದ್ದಾಳೆ, ಪ್ರಾಪರ್ ಇಂಡಿಯನ್ ಸ್ಟೈಲ್ ವಿತ್ ಫ್ರೈಸ್ ಆಲ್ಸೋ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. Obviously, I didn't get anything. It's alva. But I think this is tortilla, no? This is tortilla, I guess. Yeah. The open one, no? Yeah. Tortillas. Chanaಗಿದೆ. The masala taste is nice, so obviously I think it will be nice. ಫ್ರೈಸ್ ಐ ಥಿಂಕ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಮಾತ್ರ ಅನಿಸುತ್ತೆ ಈ ಥರ ಪ್ರಾಪರ್ ನಾವು ಇಂಡಿಯಲ್ಲಿ ತಿನ್ನೋ ಫ್ರೈಸ್ ಟೇಸ್ಟ್ ಬರೋದು. ಬಿಕಾಸ್ ಇಲ್ಲೆಲ್ಲ ಹೊರಗಡೆ ಎಲ್ಲ ತಿಂದರೆ ಅವ್ರು ಕೆನೆಲ್ಲ ಆಯಿಲ್ ಯೂಸ್ ಮಾಡ್ತಾರೆ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ಫ್ರೈಸ್ ಟೇಸ್ಟೇ ತುಂಬ ಡಿಫರ್ ಆಗಿರುತ್ತೆ. ದಿಸ್ ಇಸ್ ವೆರಿ ನೈಸ್. ಪ್ರಿಟಿ ಅಂತ ಇದ್ದೀನಿ ನಾನು, ವೆರಿ ನೈಸ್. ಇಂಡಿಯನ್ ಟೇಸ್ಟ್ ಇದೆ, ಚೆನ್ನಾಗಿದೆ. ಟ್ರೈ. ಹಸನ ರಸ ಥರ ತಿನ್ನೋದು ಹಿಂಗೆ ಬರ್ಗರ್ಗೆ ಫ್ರೈಸ್ ಹಾಕೊಂಡು ಫಸ್ಟ್ ಟೈಮ್ ನೋಡ್ತಿರೋದು ನಾನು ಹಿಂಗೆ ತಿನ್ನೋದು. ಮಾತಾಡೋದು ಕೆಚಪ್ ಹಾಕಿದ್ದೀನಿ ಆಲ್ರೆಡಿ. ಯಾ ಫೇಸ್ಬುಕ್ ಕೆಚಪ್ ಅಲ್ಲ, ನಾನು ಬರ್ಗರ್ನ ಕೆಚಪ್ ಜೊತೆ ತಿಂತೀನಿ. ಬಟ್ ಫ್ರೆಂಚ್ ಮಾಡಿದ್ರೆ ಫ್ರೈಸ್ ಇದೆ ಫಸ್ಟ್ ಟೈಮ್. ಹಿಂಗೆ ಹಾಕೊಂಡು ಯಾರು ತಿಂತಾರೆ ಫ್ರೆಂಚ್ ಫ್ರೈಸ್? ನಾನು ತಿಂತೀನಿ. ತೋರಿಸ್ಲಾ ನಿನ್ನ ಮುಖನ? ವಾಯ್ $1 million ಫೇಸ್ ಗೈಸ್ ಇದು. ಐ ಕಾಂಟ್ ಶೋ ಯು, ಸಾರಿ. She will show her face once I reach 10K followers. So please ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 10K ಸಬ್ಸ್ಕ್ರೈಬರ್ಸ್ ಮಾಡಿ ನನಗೆ. ಅವಾಗ ತೋರಿಸ್ತೀನಿ ಈ ಫೇಸ್ ಕಟ್ನ. ಓ ದಟ್ ಈಸ್ ಆಲ್ಸೋ ಟ್ರೂ. ವ್ಯೂಸೇ ಹೋಗ್ತಿಲ್ಲ ಇನ್ನು ಸಬ್ಸ್ಕ್ರೈಬರ್ಸ್ ಎಲ್ಲಿ. ಇಟ್ಸ್ ಓಕೆ. ಏನಂತಾರದು, ಹನಿ ಗೂಡಿದರೆ ಹಳ್ಳ ಅಲ್ಲ. ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ, ಅವ್ರು ಯಾರೋ ಪಾಪ ಸರ್ವ್ ಮಾಡೋದು ಬಂದರೆ ತಿರುಗಿ ಕಿಟ್ಟೆ ಬಿಡೋದು. ಎಲ್ಲ ಮುಗ್ದೋಯ್ತಿಲ್ಲ, ತಿಂದೆಲ್ಲ ಆಗೋಯ್ತು. ಭಯ ಅವಸ್ಗೆ ಚಟ್ಟಿ ಬಿಡ್ತಾರೆ ಕಿದರೆ ಏನು ತಿಂದ್ಬಿಡ್ತಾರೆ ಇವರು, ಏನು ಚಟ್ಟಿ ಕೊಟ್ಟಿದ ತಕ್ಷಣ ಅನ್ನೋ ಥರ. ನಮ್ಮ ರೈಟ್ಸ್ ನಾವು ಕೇಳೋದಲ್ಲ. ಏಯ್ ಇದಕ್ಕೆ ದುಡ್ಡು ಕೊಟ್ಟಿಲ್ವಾ? ತಿನ್ನಿ. ಇದು ಇಂಟೆನ್ಷನಲಿ ಬೇಡ ಅಂತ ಇರ್ತಿರೋದು. ಇಂಟೆನ್ಷನಲಿ ಒಂದೊಂದು ಹೊತ್ತಿಗೆ ಊಟ ಇದೆ. ಇಷ್ಟೆಲ್ಲ ಮಾತಾಡೋಳ್ತೀನಿ ನೀನು ಅಷ್ಟೇ ಉಳಿದಿಲ್ಲ. ನಾನು ತಿಂದಿರೋದೇ 5-6 ಪೀಸು ಚೆನ್ನಾಗಿ ಮುಕ್ಬಿಟ್ರು. ಇವಾಗ ಅಲ್ಲಿ ಮಿಕ್ಕಿದೆ, ಅದನ್ನ ತಿನ್ನು. ದಟ್ಸ್ ಯುವರ್ ಶೇರ್, ನೋ ಹ್ಯಾವ್ ಇಟ್. ಓಕೆ, ಐ ವಿಲ್ ಗೋ ಫಾರ್. ದಪ್ಪ ಆಗ್ಬಿಡ್ತೀನಿ ಕಡೆ. ಆಲ್ರೆಡಿ ದಪ್ಪ ಇದ್ದೀನಿ, ಸಣ್ಣ ಹಾಕೋಕ್ಕಾಗ್ತಾ ಇಲ್ಲ. ಐ ನೋ ವಾಟ್ ಮೈ ಮಾಮ್ ಯು ಟು ಥಿಂಕ್ ಅಬೌಟ್ ಅಸ್. ಓಕೆ, ceramics are like whatever that play as if we are some 10th standard 14-15 ವರ್ಷದ ಹುಡುಗಿರ ಥರ ಇಷ್ಟು she would put. We have to eat. I used to eat like this. You get up. Okay. Everyone once ಇದು, and I am a very slow eater. I used to eat for 1 hour. If we live, mom and dad will beat us, no? So sit like this. Then 1 month. And then, I was about to tell that. 1 by 2 by 3 by 9. So what we used to do? Oh, this is someone. Full plate, like do 1, 2. This is mine. Okay, done. This is Prako's. Then we will eat. We used to do. ಅದು full. Because we have to like, okay, somehow divert our mind and eat it. No, that's why. ರೆಸ್ಟೋರೆಂಟಲ್ಲಿ ಲಸಿ ಕೊಡಿಸೋದಿದ್ದಕ್ಕೆ ಕೊಡಿಸಿಲ್ಲ, ಸೊ ಮನೇಲೇ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಪ್ರಾಮಿಸ್ನ ಪೂರ್ತಿಗೊಳಿಸ್ತಾ ಇದ್ದಾರೆ ಪ್ರಕೃತಿ ಶೇಖರ್ ಅವರು, ಸೋಮಶೇಖರಯ್ಯ ಅವರು.
ಮತ್ತೆ ಗ್ಲಾಸ್ ಮಾಡೋದು ಯಾರು ಅಂತ ಬ್ಲೆಂಡರಲ್ಲೇ ಕುಡಿತಾ ಇದ್ದೀನಿ. ಬೈ ದ ವೇ ಇಟ್ಸ್ ಮ್ಯಾಂಗೋ ಲಸ್ಸಿ ಚೆನ್ನಾಗಿ ಮಾಡಿದ್ದಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ಅಪಾರ್ಟ್ಮೆಂಟ್ ಹೇಗೆ ಅನಿಸ್ತು, ಅಪಾರ್ಟ್ಮೆಂಟ್ ಟೂರ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.